ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನೇ ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ನ ಅಂತಿಮ ನಿರ್ಧಾರ ಏನು, ಕೊನೆಯ ನಿರ್ಧಾರ ಏನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡುವ ಪ್ರಯತ್ನವನ್ನು ಪಡೋಣ. ಇಲ್ಲಿ ಇವರ ಎನರ್ಜಿ ಅನ್ನೋದು ತುಂಬ ಡೀಪಾಗಿ ಶೋ ಆಗ್ತಾ ಇದೆ. ಈ ವ್ಯಕ್ತಿ ತುಂಬ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದ್ದಾರೆ. ಈ ಪರ್ಸನ್ ಯಾವುದೋ ವಿಷಯದ ಬಗ್ಗೆ ತುಂಬ ದುಃಖದಲ್ಲಿ ಇರಬಹುದು. ಮನಸ್ಸಿನ ಒಳಗಡೆ ತುಂಬ ಹೆವಿ ಆಗಿ ಫೀಲ್ ಆಗ್ತಾ ಇದೆ ಇವರಿಗೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಮನಸ್ಸಿನಲ್ಲಿ ಒಂದು ಮಾತು ಓಡಾಡ್ತಾ ಇದೆ, ನಾನು ಏನು ಮಾಡಿಬಿಟ್ಟೆ, ನನ್ನಿಂದ ದೊಡ್ಡ ತಪ್ಪು ಆಗಿಬಿಡ್ತಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಜೊತೆ ಒಂದು ಟೈಮ್ನಲ್ಲಿ ತುಂಬ ಒಳ್ಳೆಯ ರಿಲೇಷನ್ಶಿಪ್ನಲ್ಲಿ ಇದ್ದರು ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ಕೆಲವರ ಎನರ್ಜಿ ಪ್ರಕಾರ ನೋಡೋದಾದರೆ ಪ್ರೆಸೆಂಟಲ್ಲಿ ಆ ರಿಲೇಷನ್ಶಿಪ್ ಹಾಳಾಗಿರಬಹುದು, ಅಥವಾ ಸ್ವಲ್ಪ ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು, ಡಿಸ್ಟ್ರಾಯ್ ಆಗಿರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಗ್ಯಾಪ್ ಅನ್ನೋದು ಬಂದಿರಬಹುದು. ಆ ರೀತಿ ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಕನೆಕ್ಷನ್ ಇತ್ತು, ಕೆಲವರಿಗೆ ಮ್ಯಾರೇಜ್ ಆಗಿತ್ತು, ಇನ್ನು ಕೆಲವರಿಗೆ ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಕೆಲವರಿಗೆ ಡೀಪ್ ಎಮೋಷ್ನಲ್ ಬಾಂಡ್ ಆಗಿರ್ಬೋದು. ಯಾವುದೋ ಒಂದು ರಿಲೇಷನ್ಶಿಪ್ ಈ ಪರ್ಸನ್ ಜೊತೆ ನಿಮ್ಮದು ಇರಬಹುದು. ಆದರೆ ಈ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಮುಖ್ಯವಾದ ರೀಸನ್ ಅಂದರೆ ಈ ಪರ್ಸನ್ ಮಾಡಿದ ಒಂದು ಮಿಸ್ಟೇಕ್ ಅಂತ ಅನ್ನಿಸ್ತಾ ಇದೆ, ಅಥವಾ ಅವರ ತಪ್ಪು ನಿರ್ಧಾರ ಆಗಿರಬಹುದು. ಏನೋ ಒಂದು ತಪ್ಪಾಗಿ ಡಿಸಿಷನನ್ನು ತಗೊಂಡಿರಬಹುದು ಪಾಸ್ಟ್ನಲ್ಲಿ. ಅದರಿಂದ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿರುವ ಸಾಧ್ಯತೆ ಇದೆ, ಅಥವಾ ನಿಮ್ಮಿಬ್ಬರ ನಡುವೆ ಸ್ವಲ್ಪ ಮಾತುಕತೆ ಅನ್ನೋದು ಕಡಿಮೆ ಹಂತಕ್ಕೆ ಬಂದಿರಬಹುದು. ಅದನ್ನು ಈಗ ಅವರು ತುಂಬ ಜಾಸ್ತಿ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅವರಿಗೆ ಅರ್ಥ ಆಗ್ತಾ ಇದೆ, ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯೆಲ್ಲ ಆಯ್ತಲ್ಲ ಅನ್ನೋದು ಅವರ ಮನಸ್ಸಿಗೆ ತಟ್ಟುತ್ತಾ ಇದೆ. ಈ ಪರ್ಸನ್ ನಿಮಗೆ ತುಂಬ ಪ್ರಾಮಿಸ್ಗಳನ್ನು ಪಾಸ್ಟ್ನಲ್ಲಿ ಮಾಡಿರಬಹುದು. ಅಂದರೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ನ ಲೈಫ್ ಲಾಂಗ್ ನಾನು ನಿನ್ನ ಜೊತೆಗೆ ಇರ್ತೀನಿ, ನಿನಗೆ ತುಂಬ ವ್ಯಾಲ್ಯೂ ಕೊಡ್ತೀನಿ, ತುಂಬ ಪ್ರಾಮಿಸ್ಗಳನ್ನ, ಅಂದರೆ ನಾನು ಆ ರೀತಿ ಇರ್ತೀನಿ, ಈ ರೀತಿ ಇರ್ತೀನಿ, ನಿನಗೆ ಯಾವುದೇ ರೀತಿಯಲ್ಲೂ ಹರ್ಟ್ ಮಾಡೋದಿಲ್ಲ, ಈ ರೀತಿಯೆಲ್ಲ ಪ್ರಾಮಿಸ್ ಮಾಡಿರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಪ್ರಾಮಿಸ್ಗಳನ್ನು ಕೊಟ್ಟಿರಬಹುದು. ಬಟ್ ಈ ಪರ್ಸನ್ ಇವರು ಹೇಳಿರುವ ಒಂದು ಪ್ರಾಮಿಸ್ ಕೂಡ ನಿಮ್ಮ ಲೈಫ್ನಲ್ಲಿ ಇವರು ಫುಲ್ಫಿಲ್ ಮಾಡಲಿಲ್ಲ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಆ್ಯಕ್ಷನನ್ನು ತಗೊಳ್ಳಿಲ್ಲ. ಕಮಿಟ್ಮೆಂಟ್ ಇದ್ದರೂ ಕೂಡ ಅವರ ಬಿಹೇವಿಯರ್ ಆ ರೀತಿ ಇರಲಿಲ್ಲ, ಆ್ಯಕ್ಷನ್ ತಗೊಳ್ಳುವಂತಹ ರೀತಿಯಲ್ಲಿ ಇರಲಿಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಇವರು ಸರಿಯಾಗಿ ನಡ್ಕೊಳ್ಳಲಿಲ್ಲ. ನಿಮ್ಮ ಫೀಲಿಂಗ್ಸನ್ನು ಈ ಪರ್ಸನ್ ರೆಸ್ಪೆಕ್ಟ್ ಮಾಡಲಿಲ್ಲ. ಇದೆಲ್ಲವೂ ಈ ರೀತಿ ಆಗಿರಬಹುದು. ಇದನ್ನು ಈಗ ಈ ಪರ್ಸನ್ ಅವರ ಮನಸ್ಸಿನ ಒಳಗಡೆ ಅವರನ್ನೇ ಅವರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ, ಪಶ್ಚಾತ್ತಾಪ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ತುಂಬ ಗಿಲ್ಟ್ ಮತ್ತು ರಿಗ್ರೆಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ತುಂಬ ಬ್ಯಾಡ್ ಫೀಲಿಂಗ್ ಆಗ್ತಾ ಇದೆ ಇವರಿಗೆ. ನಾನು ಒಂದು ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡೆ, ಒಂದು ಪ್ಯೂರ್ ಹಾರ್ಟ್ನ ಹರ್ಟ್ ಮಾಡಿದ್ದೀನಿ, ನಾನು ಒಬ್ಬ ಇನ್ನೋಸೆಂಟ್ ಸೋಲ್ನ ದೂರ ಮಾಡಿಕೊಂಡೆ. ಈ ಥಾಟ್ಸ್ಗಳು ದಿನ ಅವರ ಮನಸ್ಸಿನಲ್ಲಿ ಕಾಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಈ ಕನೆಕ್ಷನ್ನಲ್ಲಿ ನಿಮ್ಮ ಡಿಸ್ಟೆನ್ಸನ್ನು ಇವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಮನಸ್ಸಿನ ಒಳಗಡೆ ತುಂಬ ಅಂದರೆ ತುಂಬ ಸಫರಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಪಾಸ್ಟ್ನಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಇದ್ದಾಗ ನಿಮ್ಮ ವ್ಯಾಲ್ಯೂ ಇವರಿಗೆ ಗೊತ್ತಾಗಲಿಲ್ಲ. ನೀವು ಈ ಪರ್ಸನ್ನ ಎಷ್ಟು ಕೇರ್ ಮಾಡ್ತಾಯಿದ್ರಿ, ನೀವು ಈ ಪರ್ಸನ್ನ ಎಷ್ಟು ಲವ್ ಮಾಡ್ತಾಯಿದ್ರಿ, ಎಷ್ಟು ರೆಸ್ಪೆಕ್ಟನ್ನು ಮಾಡ್ತಾಯಿದ್ರಿ, ಅದೆಲ್ಲವನ್ನು ಕೂಡ ಇವರು ಅರ್ಥ ಮಾಡ್ಕೊಳ್ಳಿಲ್ಲ. ಆಗ ಅವರು ನಿಮ್ಮನ್ನು ಇಗ್ನೋರ್ ಮಾಡಿದ್ರು. ಬೇರೆಯವರ ಮಾತು ಕೇಳಿ ಇಗ್ನೋರ್ ಮಾಡಿರಬಹುದು,
ಅಥವಾ ನಿಮ್ಮಿಬ್ಬರ ಲೈಫ್ನಲ್ಲಿ ಥರ್ಡ್ ಪರ್ಸನ್ ಬಂದಿರಬಹುದು. ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸ್ನಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿರಬಹುದು. ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ಅಥವಾ ಬೇರೆ ಯಾವುದೋ ಒಬ್ಬ ಪರ್ಸನ್ ಮಾತನ್ನು ಕೂಡ ಈ ಪರ್ಸನ್ ಕೇಳಿರಬಹುದು. ಬಟ್ ನೀವು ದೂರ ಆಗೋವರೆಗೂ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಅನ್ನೋದು ಗೊತ್ತಾಗಲಿಲ್ಲ. ನೀವು ದೂರ ಆದಮೇಲೆ ಅವ್ರಿಗೆ ಕ್ಲಾರಿಟಿ ಅನ್ನೋದು ಬಂತು. ನನ್ನ ಲೈಫ್ನ ಬಿಗ್ಗೆಸ್ಟ್ ಗಿಫ್ಟ್ನ ನಾನು ಕಳ್ಕೊಂಡೆ, ಗಾಡ್ ಗಿಫ್ಟ್ ಪರ್ಸನ್ನ ನಾನು ದೂರ ಮಾಡಿಕೊಂಡೆ ಅನ್ನೋ ರೀತಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಥಿಂಕ್ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಈಗ ವ್ಯಾಲ್ಯೂ ಅನ್ನೋದು ಇದೆ. ನಿಮ್ಮ ಜಾಗವನ್ನು, ನಿಮ್ಮ ಪ್ಲೇಸನ್ನು ಬೇರೆ ಯಾರೂ ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಬೇರೆ ಯಾರೂ ಕೂಡ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂವನ್ನು, ನಿಮ್ಮ ಲವ್ವನ್ನು ಬೇರೆ ಯಾರೂ ಕೂಡ ಫಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಈ ಪರ್ಸನ್ನ ಎಷ್ಟು ಇಷ್ಟಪಡ್ತಾ ಇದ್ದೀರೋ, ಎಷ್ಟು ಲೈಕ್ ಮಾಡ್ತಾ ಇದ್ದೀರೋ ಅದು ಬೇರೆಯವ್ರು ಇವ್ರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ನೀವು ಯಾವ ರೀತಿ ಪ್ಯೂರ್ ಲವ್ ಕೊಡ್ತಾ ಇದ್ರೋ, ಪ್ಯೂರ್ ಇಂಟೆನ್ಷನ್ಸ್ ಇತ್ತೋ ಅದು ಬೇರೆಯವರಿಂದ ಈ ಪರ್ಸನ್ಗೆ ಸಿಗೋದಿಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇದನ್ನು ಅವರು ಈಗ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಲೇಟಾಗಿ ಆದರೂ ಕೂಡ ಡೀಪ್ ರಿಯಲೈಸೇಷನ್ ಆಗ್ತಾ ಇದೆ ಈ ಪರ್ಸನ್ಗೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರು ಅಂದ್ಕೊಳ್ತಿದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಏನೇ ತಪ್ಪು ಮಾಡಿದ್ರು ಈ ಪರ್ಸನ್ ಪಾಸ್ಟ್ನಲ್ಲಿ ಅಥವಾ ನಿಮಗೆ ಏನೇ ಹರ್ಟ್ ಮಾಡಿದ್ರು ನಿಮ್ಮ ಹತ್ರ ಸಾರಿ ಕೇಳಬೇಕು, ಅಪಾಲಜಿ ನೀವು ಕೊಡಬೇಕು, ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ರಿಲೇಷನ್ಶಿಪ್ಪಲ್ಲಿ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಇವರು ಏನೇ ತಪ್ಪು ಮಾಡಿದರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ನನಗೆ ಇನ್ನೊಂದು ಚಾನ್ಸ್ ಅನ್ನೋದು ಬೇಕು, ಈ ರಿಲೇಷನ್ಶಿಪ್ನ ಸ್ಟೇಬಲ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇವ್ರಿಗೆ ರಿಪೀಟಾಗಿ ಯೋಚನೆಗಳು ಬರ್ತಾ ಇದೆ. ಕೆಲವರಿಗೆ ಈ ಪರ್ಸನ್ ಕಡೆಯಿಂದ ಮೆಸೇಜ್ ಬರಬಹುದು, ಕಾಲ್ ಬರಬಹುದು ಅಥವಾ ಡೈರೆಕ್ಟ್ ಮೀಟ್ ಕೂಡ ಆಗಬಹುದು. ಈ ಥರದ ಆ್ಯಕ್ಷನ್ ಬರುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕೆಲವರಿಗೆ ಡಿಸಿಷನ್ಸ್ ಅನ್ನೋದು ಈ ಪರ್ಸನ್ ಕಡೆಯಿಂದ ಸ್ಟ್ರಾಂಗ್ ಆಗಿರೋ ಒಂದು ಆ್ಯಕ್ಷನ್ ಅನ್ನೋದು ಬರುವ ಸಾಧ್ಯತೆ ಇದೆ. ಕೆಲವರಿಗೆ ರೀಕನ್ಸಿಲೇಷನ್ ಚಾನ್ಸ್ ಕೂಡ ಇದೆ. ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋ ಥಾಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಇದು ಡಿಪೆಂಡ್ ಆಗಿರೋದು ನಿಮ್ಮ ಚಾಯ್ಸ್ ಮೇಲೆ ಅಂತ ಅನ್ನಿಸ್ತಾ ಇದೆ, ನಿಮ್ಮ ಹೀಲಿಂಗ್ ಮೇಲೆ ಅಂತ ಅನ್ನಿಸ್ತಾ ಇದೆ. ನೀವು ರೆಡಿ ಇದ್ದೀರಾ ಅಂದರೆ, ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಅದನ್ನು ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ ಅಂದರೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ನಿಮ್ಮಿಬ್ಬರ ಎನರ್ಜಿಯ ಪ್ರಕಾರ ತುಂಬ ಡೀಪ್ ಸ್ಟೇಬಲ್ ಸೋಲ್ ಲೆವೆಲ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ಟೈಮ್ನಲ್ಲಿ ನೀವು ಮತ್ತು ಈ ಪರ್ಸನ್ ಒಂದು ಸೋಲ್ ಜರ್ನಿಯಲ್ಲಿ ಇದ್ದೀರಾ ಅನ್ನೋ ರೀತಿ ಶೋ ಆಗ್ತಾ ಇದೆ. ಇದು ಸಾಮಾನ್ಯ ಅಟ್ರಾಕ್ಷನ್ ಅಲ್ಲ, ಇದು ಟೈಮ್ ಪಾಸ್ ಕನೆಕ್ಷನ್ ಅಲ್ಲ, ಇದು ಡೆಸ್ಟಿನಿ ಬೇಸ್ಡ್ ಕನೆಕ್ಷನ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಎನರ್ಜಿಯನ್ನು ನೋಡೋದಾದರೆ ಅವರು ಈ ವಿಷಯಕ್ಕೆ ತುಂಬ ರಿಲೇಟ್ ಆಗ್ತಾ ಇದ್ದಾರೆ, ತುಂಬ ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಈ ಕನೆಕ್ಷನ್ ನಾರ್ಮಲ್ ಅಲ್ಲ, ಇದು ಡೀಪ್ ಬಾಂಡ್ ಆಗಿರುವಂತಹ ಕನೆಕ್ಷನ್. ಇದು ನಿಮ್ಮಿಬ್ಬರ ಕನೆಕ್ಷನ್ ಏನಿದೆ ಸೋಲ್ ಲೆವೆಲ್ ರಿಲೇಷನ್ಶಿಪ್ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ಬಾಂಡಿಂಗ್ ನಿಮ್ಮ ನಡುವೆ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದು ಇವರ ಮನಸ್ಸಿಗೆ ಬರ್ತಾ ಇದೆ. ಇವರು ಅಂದ್ಕೊಳ್ಳೋದು ಏನು ಅಂದರೆ ನಿಮ್ಮಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಇನ್ವಿಸಿಬಲ್ ಬಾಂಡ್ ಅನ್ನೋದು ಇದೆ, ಅದನ್ನು ಕಟ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ರೀತಿ ಇವರು ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ಗಳು ಬರಬಹುದು, ನಿಮ್ಮಿಬ್ಬರ ನಡುವೆ ಎಷ್ಟೇ ಫೈಟ್ ಆಗಬಹುದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಏನೇ ಸಿಚುವೇಶನ್ ಬಂದಿರಬಹುದು, ಬಟ್ ಒಬ್ಬರಿಂದ ಒಬ್ಬರು ದೂರ ಆಗೋದಕ್ಕೆ ಆಗ್ತಾ ಇಲ್ಲ, ಆಗೋದಿಲ್ಲ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ನೀವಿಬ್ಬರು ಡಿಟ್ಯಾಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿ ಇವರ ಥಿಂಕಿಂಗ್ ಇದೆ. ಇಲ್ಲಿ
ಫೈಟ್ ಅನ್ನೋದು ತುಂಬ ನಡೆದಿರಬಹುದು. ನಿಮ್ಮಿಬ್ಬರ ನಡುವೆ ಸೆಪ್ರೇಷನ್ ಆಗಾಗ ಬಂದಿರಬಹುದು, ಮತ್ತೆ ನೀವು ಒಂದಾಗಿರ್ಬೋದು. ನಿಮ್ಮಿಬ್ಬರ ನಡುವೆ ಸೈಲೆನ್ಸ್ ಅನ್ನೋದು ಬಂದಿರಬಹುದು, ಮತ್ತೆ ಮಾತುಕತೆ ಶುರು ಆಗಿರಬಹುದು, ಮತ್ತೆ ನೀವಿಬ್ಬರು ಕನೆಕ್ಟ್ ಆಗಿರ್ಬೋದು. ಒಂದು ಸಲ ಮಾತುಕತೆ ನಿಂತರೂ ಕೂಡ ಮತ್ತೆ ಡಿಸ್ಟೆನ್ಸ್ ಕ್ರಿಯೇಟ್ ಆದರೂ ಕೂಡ ಮತ್ತೆ ರಿಯೂನಿಯನ್ ಆಗಿರುವ ಸಾಧ್ಯತೆ ತುಂಬ ಇದೆ. ಈ ಸೈಕಲ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಆಲ್ರೆಡಿ ರಿಪೀಟ್ ಆಗ್ತಾನೇ ಇರ್ಬೋದು. ಈ ರೀತಿ ಈ ಸೈಕಲ್ ನೀವಿಬ್ಬರು ಇದು ಎಂಡ್ ಅಂತ ಅಂದ್ಕೊಂಡ್ರೂ ಕೂಡ, ಅಂದರೆ ಈ ರಿಲೇಷನ್ಶಿಪ್ ಎಂಡ್ ಆಗಿದೆ, ಎಲ್ಲ ಮುಗ್ದೋಗಿದೆ ಅಂತ ಅಂದ್ಕೊಂಡ್ರೂ ಕೂಡ ಮತ್ತೆ ಯಾವುದೋ ಒಂದು ರೀಸನ್ನಿಂದ ನಿಮ್ಮಿಬ್ಬರ ನಡುವೆ ಮಾತುಕತೆ ಸ್ಟಾರ್ಟ್ ಆಗ್ತಾ ಇರ್ಬೋದು. ಆ ರೀತಿಯ ಚಾನ್ಸಸ್ ಕೂಡ ಇದೆ. ಅದು ಇನ್ಸಿಡೆನ್ಸ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಡೆಸ್ಟಿನಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ನಡುವೆ ಟ್ವಿನ್ ಫ್ಲೇಮ್ ಜರ್ನಿ ಕೂಡ ಕಾಣಿಸ್ತಾ ಇದೆ. ಟ್ವಿನ್ ಫ್ಲೇಮ್ ಜರ್ನಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಶೋ ಆಗ್ತಾ ಇದೆ. ಒಬ್ಬರನ್ನ ಒಬ್ಬರು ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ಸೆಪ್ರೇಷನ್ ಬಂದರೂ ರಿಯೂನಿಯನ್ ಮತ್ತೆ ಆಗ್ತಾ ಇದೆ. ಗ್ರೋತ್ ಪೇನ್ಫುಲ್ ಆಗಿದ್ದರೂ ನೆಸೆಸರಿ ಅನ್ನೋ ರೀತಿ ಆಗ್ತಾ ಇದೆ. ನಿಮಗೆ ಈ ವಿಷಯದ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರಬಹುದು, ಬಟ್ ಈ ಪರ್ಸನ್ಗೆ ಇನ್ನೂ ಫುಲ್ಲು ಕ್ಲಾರಿಟಿ ಬಂದಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಅವರ ಸೋಲ್ಗೆ ಟಚ್ ಆಗ್ತಾ ಇದೆ. ಅಂದರೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ, ಅಥವಾ ಈ ರಿಲೇಷನ್ಶಿಪ್ನ ಬಿಟ್ಟು ದೂರ ಇರೋದಕ್ಕೆ ಆಗ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಡಿಫ್ರೆಂಟ್ ಅನ್ನೋದು ಇದೆ. ಇದು ಆರ್ಡಿನರಿ ರಿಲೇಷನ್ಶಿಪ್ ಅಲ್ಲ, ಒಂದು ಯೂನಿಕ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಈ ಪರ್ಸನ್ ಮನಸ್ಸಿಗೆ ರಿಯಲೈಸ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಈಗ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಬಗ್ಗೆ, ಈ ರಿಲೇಷನ್ಶಿಪ್ ಫ್ಯೂಚರ್ ಬಗ್ಗೆ, ಈ ರಿಲೇಷನ್ಶಿಪ್ನ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ಪನ್ನು ತಗೋಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದನ್ನು ಕ್ಯಾಶುವಲ್ ಆಗಿ ತಗೊಳ್ತಾ ಇಲ್ಲ ಈ ಪರ್ಸನ್. ಇವರ ಮೈಂಡ್ನಲ್ಲಿ ಈ ರಿಲೇಷನ್ಶಿಪ್ನ ಒಂದು ಹೈಯರ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅನ್ನೋ ಥಾಟ್ ತುಂಬ ಜಾಸ್ತಿ ಬಂದಿದೆ. ಅಂದರೆ ಈ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ವಿಷಯ ಇವ್ರ ಮನಸ್ಸಿನಲ್ಲಿ ಏನೇನು ವಿಷಯಗಳಿದೆಯೋ ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಎಲ್ಲ ವಿಷಯವನ್ನು ಕ್ಲಿಯರ್ ಆಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಫೀಲಿಂಗ್ಸನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಕನ್ಫ್ಯೂಷನ್ಸ್ ಏನಾದರೂ ಇವರ ಮನಸ್ಸಿನಲ್ಲಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ನೀವಿಬ್ಬರು ಕೂತು ಅದನ್ನು ಹೇಳ್ಕೊಳ್ಬೇಕು, ಫ್ಯೂಚರ್ ಡಿಸ್ಕಸ್ ಮಾಡಬೇಕು ಅನ್ನೋ ರೀತಿ ಕೂಡ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಡಿಸಿಷನನ್ನು ತಗೊಳ್ತಾ ಇದ್ದಾರೆ, ಅಥವಾ ಒಂದು ಸ್ಟ್ರಾಂಗ್ ಆ್ಯಕ್ಷನನ್ನು ತಗೋಬೇಕು ಅನ್ನೋ ಥಾಟ್ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಬಟ್ ಇಲ್ಲಿ ಒಂದು ಥಿಂಗ್ ಕ್ಲಿಯರಾಗಿ ಏನು ಕಾಣಿಸ್ತಾ ಇದೆ ಅಂದರೆ, ಇವರು ಮಾತಾಡುವಾಗ, ನಿಮ್ಮ ಜೊತೆ ಡಿಸ್ಕಸ್ ಮಾಡುವಾಗ ಯಾವುದೋ ಒಂದು ಕಂಡೀಷನ್ ಅಥವಾ ಕಾಂಪ್ರಮೈಸ್ ಈ ಪರ್ಸನ್ ನಿಮ್ಮ ಮುಂದೆ ಇಡಬಹುದು. ಯಾವುದೋ ಒಂದು ಕಂಡೀಷನನ್ನು ನಿಮ್ಮ ಮುಂದೆ ಇಡುವ ಸಾಧ್ಯತೆ ಕೂಡ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ ಮತ್ತೆ ನಾರ್ಮಲ್ ಆಗಬೇಕು ಅಥವಾ ಸ್ಟ್ರಾಂಗ್ ಆಗಬೇಕು ಅಂದರೆ ಈ ಒಂದು ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು. ಅದು ಯಾವುದೇ ವಿಷಯ ಆಗಿರ್ಬೋದು, ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಬೋದು. ಈ ಒಂದು ಥಿಂಗ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳುವ ಸಾಧ್ಯತೆ ತುಂಬ ಇದೆ. ಅದು ಬಿಗ್ ಕಂಡೀಷನ್ ಆಗಿರಬಹುದು, ಸ್ಮಾಲ್ ಕಂಡೀಷನ್ ಆಗಿರ್ಬೋದು. ಬಟ್ ಈ ಪರ್ಸನ್ ನಿಮಗೆ ಹೇಳ್ಕೊಳ್ಳುವ ಸಾಧ್ಯತೆ ಇದೆ. ಆದರೆ ಇವರು ನಿಮ್ಮನ್ನು ಹರ್ಟ್ ಮಾಡೋದಕ್ಕೋಸ್ಕರ, ಈ ಪರ್ಸನ್ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಅಥವಾ ಯಾವುದಾದ್ರೂ ತಪ್ಪಾದ ರೀತಿಯಲ್ಲಿ ನಿಮ್ಮ ಜೊತೆ ನಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕಂಡೀಷನ್ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಯಾವುದೇ ರೀತಿಯಲ್ಲೂ ಇವರು ನಿಮ್ಮನ್ನು ಹರ್ಟ್ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಈ ಪರ್ಸನ್ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್, ಪ್ರಾಬ್ಲಮ್, ಪ್ರೆಷರ್ ನಡೀತಾ ಇರಬಹುದು. ಅದರಿಂದ ಕಾಂಪ್ರಮೈಸ್ ಎನರ್ಜಿ ಶೋ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಹೊರಗಡೆ ಕಾಮ್ ಆಗಿದ್ದರೂ ಕೂಡ ಒಳಗೊಳಗಡೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದ್ದಾರೆ. ಮೆಂಟಲ್ ಪ್ರೆಷರ್ ಅನ್ನೋದು ಜಾಸ್ತಿ ಇರ್ಬೋದು, ಎಮೋಷ್ನಲ್ ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಇರ್ಬೋದು, ಲೈಫ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರಬಹುದು. ಬಟ್ ಅದಕ್ಕಾಗಿ ರಿಲೇಷನ್ಶಿಪ್ಪಲ್ಲಿ ಸ್ಲೋ ಆ್ಯಕ್ಷನ್ ಕಾಣ್ತಾ ಇರ್ಬೋದು, ಡಿಲೇ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇವ್ರು ಯಾವುದೇ ಕಾರಣದಿಂದಲೂ ಈ ರಿಲೇಷನ್ಶಿಪ್ಪಲ್ಲಾಗಲಿ, ಈ ಕನೆಕ್ಷನ್ನಲ್ಲಾಗಲಿ ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ಇಲ್ಲ, ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಬಟ್ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಟೈಮ್ ಬೇಕು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಒನ್ ಥಿಂಗ್ ತುಂಬ ಕ್ಲಿಯರಾಗಿ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ, ರಿಲೇಷನ್ಶಿಪ್ ಎಂಡ್ ಮಾಡಬೇಕು ಅಂತ ಇಲ್ಲ. ಅವ್ರಿಗೆ ನೀವು ಲಾಂಗ್ ಟರ್ಮ್ ಪಾರ್ಟ್ನರ್ ಆಗಿರಬೇಕು ಅನ್ನೋ ಮನಸ್ಸಿದೆ, ಲೈಫ್ ಲಾಂಗ್ ಇವರ ಜೊತೆ ಇರಬೇಕು ಅನ್ನೋ ಮನಸ್ಸಿದೆ.
ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಈ ಪರ್ಸನ್ ಯಾವುದೇ ರೀತಿಯಿಂದಲೂ ಇಷ್ಟಪಡ್ತಾ ಇಲ್ಲ. ನಿಮ್ಮನ್ನು ಬೇರೆ ಯಾರ ಜೊತೆ ನೋಡೋದಕ್ಕೂ ಇಷ್ಟ ಇಲ್ಲ. ಇವರು ಎಷ್ಟಾಗುತ್ತೋ ಅಷ್ಟು ಈ ರಿಲೇಷನ್ಶಿಪ್ಪನ್ನು ಸೇವ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಕೆರಿಯರ್ ಬಗ್ಗೆ ಕೂಡ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೆರಿಯರ್ ಎನರ್ಜಿ ಸ್ಟ್ರಾಂಗ್ ಆಗಿ ಶೋ ಆಗ್ತಾ ಇದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು, ಗ್ರೋತ್ ಅನ್ನೋದು, ಅಚೀವ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಕೆರಿಯರನ್ನು ಇಂಪ್ರೂವ್ ಮಾಡ್ಕೋಬೇಕು. ಕೆರಿಯರನ್ನು ಇಂಪ್ರೂವ್ ಮಾಡ್ಕೊಂಡಾದಮೇಲೆ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಾಂಗ್ ಡಿಸಿಷನನ್ನು ತಗೋಬೇಕು ಅನ್ನೋ ಥಾಟ್ ಕೂಡ ಈ ಪರ್ಸನ್ ಮನಸ್ಸಿನಲ್ಲಿದೆ. ಅದಕ್ಕಾಗಿ ಇವರ ಆ್ಯಕ್ಷನ್ ಈಗ ಸ್ಲೋ ಆಗಿರಬಹುದು, ಕಮಿಟ್ಮೆಂಟ್ ಡಿಲೇ ಆಗಿರಬಹುದು. ಬಟ್ ಇವರ ಇಂಟೆನ್ಷನ್ ಏನಿದೆ ಅದು ಪ್ಯೂರ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೀವು ಈಗ ಕಾಂಟ್ಯಾಕ್ಟಲ್ಲಿ ಇದ್ದರೆ, ಇಬ್ಬರು ಕೂಡ ಚೆನ್ನಾಗಿದ್ದರೆ, ಈ ರಿಲೇಷನ್ಶಿಪ್ಪಲ್ಲಿ ನೀವು ಒಂದಾಗಿದ್ದರೆ, ನೀವೇನಾದರೂ ಈ ಪರ್ಸನ್ನಿಂದ ದೂರ ಆಗ್ತೀರಾ ಅನ್ನೋದು ಅಥವಾ ಸೈಲೆಂಟ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕ್ರಿಯೇಟ್ ಆಗೋದು ಈ ಪರ್ಸನ್ಗೆ ಇಷ್ಟ ಇಲ್ಲ. ಇಮೋಷ್ನಲಿ ನಿಮ್ಮಿಂದ ಡಿಟ್ಯಾಚ್ ಆಗೋದು ಈ ಪರ್ಸನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಮೆಂಟಲಿ ಆಗಲಿ, ಫಿಸಿಕಲಿ ಆಗಲಿ, ಇಮೋಷ್ನಲಿ ಆಗಲಿ ಯಾವ ರೀತಿಯ ಡಿಸ್ಟೆನ್ಸ್ ಕೂಡ ನಿಮ್ಮಿಂದ ದೂರ ಆಗೋದಕ್ಕೆ ಈ ಪರ್ಸನ್ ಇಷ್ಟಪಡೋದಿಲ್ಲ. ಅಂದರೆ ಈ ರಿಲೇಷನ್ಶಿಪ್ ಅನ್ನೋದು, ಈ ಕನೆಕ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗ್ರ್ಯಾಜುಯಲಿ ಈ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ತುಂಬ ಯೂನಿಕ್, ಸ್ಪೆಷಲ್ ಅನ್ನೋ ರೀತಿ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ, ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಎಂಡ್ ಆಗಬೇಕು ಅಥವಾ ಕಂಪ್ಲೀಟ್ಲಿ ಬ್ರೇಕ್ ಆಗಬೇಕು ಅಂತ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಮೊದಲು ಕೆರಿಯರನ್ನು ತುಂಬ ಫೋಕಸ್ ಮಾಡಿ, ಆ ಕೆರಿಯರಲ್ಲಿ ಒಂದು ಅಚೀವ್ಮೆಂಟನ್ನು ಮಾಡಿ ಅಥವಾ ಕೆರಿಯರ್ ಗ್ರೋತ್ ಬಗ್ಗೆ ಯೋಚನೆ ಮಾಡಿ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೋಬೇಕು. ಕೆರಿಯರ್ ಚೆನ್ನಾಗಿದ್ದರೆ ಮಾತ್ರ ನಾವಿಬ್ಬರು ಚೆನ್ನಾಗಿರ್ತೀವಿ, ಈ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಈ ಪರ್ಸನ್ ಸ್ವಲ್ಪ ಲೇಟ್ ಆದರೂ ಕೂಡ, ಸ್ವಲ್ಪ ಟೈಮನ್ನು ತಗೊಂಡ್ರೂ ಕೂಡ ನಿಮಗೆ ಒಂದು ಸ್ಟ್ರಾಂಗ್ ಆಗಿರುವ ಕಮಿಟ್ಮೆಂಟನ್ನು ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಆ್ಯಕ್ಷನನ್ನು ಈ ರಿಲೇಷನ್ಶಿಪ್ಪಲ್ಲಿ ತಗೊಳ್ಬೇಕು ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.